ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ನಮ್ಮ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಮತ್ತೆ ಗರಿಗೆದರಿದೆ. ಸಂಪುಟ ಪುನರಚನೆಯಾಗಬೇಕು ಅಂತ ಒಂದಿಷ್ಟು ಶಾಸಕರು ನಿನ್ನೆಯಷ್ಟೇ ದೆಹಲಿ ಪರೇಡ್ ಮಾಡಿದ್ರು. ಇವತ್ತು ಮತ್ತಷ್ಟು ಶಾಸಕರು ದೆಹಲಿಗೆ ತೆರಳೋ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಶಾಸಕರು ದೆಹಲಿಗೆ ಹೋದ್ರೆ ನಮ್ದೇನ್ ತಕರಾರಿಲ್ಲ ಅಂದಿದ್ದಾರೆ. ಎಸಿಸಿ ಅಧ್ಯಕ್ಷರು ಮತ್ತೆ ಸಂಬಂಧಪಟ್ಟ ಎಲ್ಲ ವರಿಷ್ಠರನ್ನ ಭೇಟಿ ಮಾಡಿ ನಮಗೆ ವಿಶ್ವಾಸ ಇದೆ, ರೀಶಫಲ್ ಮಾಡಿ, ಯಾರನ್ನಾದ್ರೂ ಮಾಡಿ ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ಕಾಂಗ್ರೆಸ್ ಮನೆಯಲ್ಲಿ ರಾಜಕೀಯ ಬೆಳವಣಿಗೆಗಳು ಮತ್ತೆ ಗರಿಗೆದರಿವೆ. ಪಟ್ಟದಾಟದ ಅಗ್ನಿಜ್ವಾಲೆ ಕೊಂಚ ತಣ್ಣಗಾದ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ಸಂಪುಟ ಪುನರ್ರಚನೆ ಅನ್ನೋ ಸದ್ಯ ಕೇಳಿ ಬಂದಿಲ್ಲ. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಾಕಿ ಉಳಿದ ವರ್ಷದಲ್ಲಾದ್ರೂ ಮಂತ್ರಿಗಳಾಗಿ ಕೆಲಸ ಮಾಡೋಣ ಅಂತ ಅಹವಾಲೆತ್ಕೊಂಡು ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಮತ್ತೊಂದು ರಾಜಕೀಯ ಬೆಳವಣಿಗೆ. ಕೈಮನೆಯಲ್ಲಿ ಸಂಪುಟ ಪುನರ್ರಚನೆ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ನಮಗೂ ಅವಕಾಶ ಕೊಡಿ ಅಂತ ಒಂದಿಷ್ಟು ಶಾಸಕರು ನಿನ್ನೆ ರಾತ್ರಿಯೇ ದೆಹಲಿಯ ಅಂಗಳ ತಲುಪಿದ್ದಾರೆ. ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನ ಮುಂದಿಡಲಿದ್ದಾರೆ. ಇಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿ ಮಾಡಲಿದ್ದು ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಒತ್ತಾಯ ಮಾಡಲಿದ್ದಾರೆ. ಹಾಗಾದ್ರೆ ನಿನ್ನೆ ರಾತ್ರಿ ದೆಹಲಿಗೆ ತೆರಳಿದ್ದು ಯಾರ್ಯಾರು ಅಂತ ನೋಡೋದಾದ್ರೆ, ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ, ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ತಿಪಟೂರು ಶಾಸಕ ಕೆ ಷಡಕ್ಷರಿ, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ಹೊನ್ನಾಳಿ ಶಾಸಕ ಶಾಂತನಗೌಡರ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ತೆರಳಿದ ಬಳಿಕ ಮಾತನಾಡಿದ ಶಾಸಕರು, ನಾವು ಸಮರ್ಥರಿದ್ದೇವೆ, ನಾವು 4 ಬಾರಿ ಗೆದ್ದಿದ್ದೇವೆ, ನಮಗೂ ಅವಕಾಶ ಕೊಡಿ ಅಂತ ಕೇಳ್ತೀವಿ ಅಂತ ಹೇಳಿದ್ರು. ಅಲ್ಲ, 3 ವರ್ಷ ಆಗ್ತಾ ಇದೆ, ಅದಕ್ಕೋಸ್ಕರ ಇನ್ನು ಡಿಲೇ ಆಗೋದು ಬೇಡ, ಅವಕಾಶ ಮಾಡಿಕೊಡಿ. ಯಾರಿಗೆ ಟೈಮ್ ಕೇಳಿದಿರಿ ಸರ್? ಖರ್ಗೆ ಅವ್ರನ್ನ ಹೊರತುಪಡಿಸಿ ಇನ್ಯಾರನ್ನಾರು? ಈಗ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇರ್ತಾರೆ, ವರಿಷ್ಠರೆಲ್ಲರೂ ಸಿಗ್ತಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಭೇಟಿ ಮಾಡೋಣ ಅಂತಕ್ಕಂಥ ಉದ್ದೇಶದಿಂದ ಇವತ್ತೆಲ್ಲ ಬರ್ತಾರೆ. 2 ವರ್ಷ ಆಗಬೇಕಾಗಿದ್ದು 3 ವರ್ಷ ಆಗಿದೆ. ಇನ್ನೂ ಕೊಡದೇ ಇದ್ದರೆ ನಾವೆಲ್ಲ 4 ಬಾರಿ ಗೆದ್ದಿದ್ದೀವಿ. ನಾವು ಆಸೆ ಆಕಾಂಕ್ಷೆಗಳು ಇದ್ದೇ ಇದ್ದಲ್ಲ. ಹಾಗಾಗಿ ಮಂತ್ರಿಮಂಡಲನ ವಿಚಾರಿಸಿ ನಮಗೆ ಎಷ್ಟು ಜನ ಕೊಡೋಕ್ಕಾಯ್ತು ಅಷ್ಟು ಜನ ಕೊಡಿ ಅಂತ ಒಂದು ಬೇಡಿಕೆಯನ್ನು ಹೈಕಮಾಂಡ್ಗೆ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಇಲ್ಲಿವರೆಗೆ ಕೊಟ್ಟಿದ್ದೀರಿ, ಅವರಿಗೆ ಅಧಿಕಾರ ಕೊಟ್ಟಿದ್ದೀರಿ, ನಾವು ಸಮರ್ಥರಿದ್ದೀರಿ, ನಮಗೂ ಅವಕಾಶ ಕೊಡಿ, ನಮಗೂ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ನಮ್ಮ ಹಕ್ಕನ್ನು ಕೇಳಕ್ಕೆ ಬಂದಿದ್ದೀವಿ. ಹಾಗಾಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋಕ್ಕೆ ಇಲ್ಲಿ ಎಲ್ಲರೂ ಸೇರಿ ಬಂದಿದ್ದೀವಿ, ಕೊಡಬೇಕಂತ ಕೇಳ್ಕೊಳ್ತೀವಿ ನಾವು. ದೆಹಲಿಗೆ ಹಾರೋಕೆ ಸಜ್ಜಾದ್ರೂ ಮತ್ತಷ್ಟು ಶಾಸಕರು. ಕೇವಲ 9 ಶಾಸಕರು ಮಾತ್ರ ಅಲ್ಲ, ಇಂದು ಕೂಡ ಇನ್ನಷ್ಟು ಶಾಸಕರು ದೆಹಲಿಗೆ ಹಾರೋಕೆ ರೆಡಿಯಾಗಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ ಎಸ್ಎನ್ ಸುಬ್ಬಾರೆಡ್ಡಿ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ, ಹಿರೇಕೆರೂರು ಶಾಸಕ ಯುಬಿ ಬಣಕರ್, ರೋಣ ಎಂಎಲ್ಎ ಜಿಎಸ್ ಪಾಟೀಲ್, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ, ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ, ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ, ಆನೇಕಲ್ ಎಂಎಲ್ಎ ಬಿ ಶಿವಣ್ಣ, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಇಂದು ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಶಾಸಕರು ದೆಹಲಿಗೆ ಹೋಗ್ಲಿ, ನಮ್ದೇನು ತಕರಾರಿಲ್ಲ. ಶಾಸಕರ ದೆಹಲಿ ಪರೇಡ್ ವಿಚಾರಕ್ಕೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೋಗ್ಲಿ, ಯಾರು ಬೇಡ ಅಂತ ಹೇಳಿದವರು, ಸಂಪುಟ ಪುನರ್ರಚನೆಗೆ ಒತ್ತಾಯ ಮಾಡಲಿ, ನಮ್ದೇನು ತಕರಾರಿಲ್ಲ ಅಂತ ಹೇಳಿದ್ರು. ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದಮೇಲೆ ಪೆಂಡಿಂಗ್ ಇದೆ, ಒತ್ತಾಯ ಮಾಡಿದ್ರೆ ಮಾಡಲಿ. ತಣ್ಣಗಿದ್ದ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ರಾಜಕೀಯ ಬೆಳವಣಿಗೆಗಳು ಶುರುವಾಗಿದೆ. ಸಂಪುಟ ಪುನರ್ರಚನೆಗೆ ಆಗ್ರಹಿಸಿ ದೆಹಲಿಗೆ ತೆರಳಿರುವ ಶಾಸಕರಿಗೆ ಸಿಹಿ ಸುದ್ದಿ ಸಿಗುತ್ತಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.